ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೆಗೆದವಿತ್ತು ಮದರ್ಸ್ ಡೇ ಅಂತ ಇದೆಲ್ಲ ಯಾಕೆ ಮಾಡಿದ್ದಾರೆ ಗೊತ್ತಾ? ಗ್ರೀಟಿಂಗ್ ಕಾರ್ಡ್ಸು, ಅದೇ ಕೇಕು ಇವೆಲ್ಲ ಮಾರಾಟ ಆಗಲಿ ಅಂತ. ಅಲ್ಲ, ತಾಯಿ ಮೇಲಿನ ಪ್ರೀತಿ ತೋರಿಸೋದಕ್ಕೆ ಅದು ಒಂದೇ ದಿವಸನ ಇರೋದು. ಇವರೆಲ್ಲ ಈಗೀಗ ಮದರ್ಸ್ ಡೇ ಅಂತ ಶುರು ಹಚ್ಕೊಂಡಿದ್ದಾರೆ. ದುರಂತ ಅಂದರೆ ನಮ್ಮವ್ರು ಕೂಡ ಅವ್ರ ಜೊತೆ ಸೇರಿಕೊಂಡು ಆ ಹೊತ್ತು ತಾಯಿ ಜೊತೆನಲ್ಲಿ ಸೆಲ್ಫಿ ತೆಗೆಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋಗಳೆಲ್ಲ ಹಾಕಿಸ್ಕೊಳ್ಳುತ್ತೆ. ಆದರೆ ಇದೆಲ್ಲ ಮಾಡೋದ್ರ ಬದಲು ಆ ಅಮ್ಮನ ಜೊತೆನಲ್ಲಿ ಅರ್ಧ ಗಂಟೆ ಪ್ರೀತಿಯಿಂದ ಕಳೀರಪ್ಪ. ಆ ಮದರ್ಸ್ ಡೇ ಅಂತ ಅಂದ್ಬಿಟ್ಟು ಆ ಹೊತ್ತು ಅವಳಿಗೆ ಗ್ರೀಟಿಂಗ್ ಕಾರ್ಡು ಕೇಕು ಕೊಡದೇ ಇದ್ರೂ ಕೂಡ ನಿಮ್ಮಮ್ಮನ ಜೀವನ ಸಾಗ್ತಾ ಇರುತ್ತೆ, ನಡೆಯುತ್ತೆ. ಆದರೆ ನೀವು ಅವಳ ಜೊತೆಯಲ್ಲಿ ಕಳೆಯೋ ಅರ್ಧ ಗಂಟೆಯ ಪ್ರೀತಿನಲ್ಲಿ ಅವಳ ಜೀವನ ಇರುತ್ತೆ. ಶೇಷು, ಆ ಜಗಳ ಗಂಟೆ ಯಾಕೆ ಅಳ್ತಾ ಇದ್ದಾಳೆ? ನೀನು ಹಾಗೆ ಮಾತಾಡ್ದಿದ್ದಲ್ಲ, ನಾನು ಒಂದು ಕ್ಷಣ ಭಾವುಕನಾಗ್ಬಿಟ್ಟೆ. ಗೋದಾವರಿ ನಮ್ಮ ಮಗನ ನೆನೆಸ್ಕೊಂಡು ಅಳೋದು ನೆನಪಾಗೋಯ್ತು. ಸಮಾಧಾನ ಮಾಡ್ಕೋ ಶೇಷು, ಸಮಾಧಾನ ಮಾಡ್ಕೋ. ಅಳ್ತಿರೋದು ಯಾಕೋ? ಏನಿಲ್ಲ, ನಿನ್ನೆ ನೀವು ಜಗಳ ಆಡಿದ್ ನೋಡಿ ಈ ಮನುಷ್ಯ ಪಕ್ಕ ಪಿಶಾಚಿನೇ ಅಂತ ಅನ್ಕೊಂಡಿದ್ದೆ. ಆದರೆ ಇವತ್ತು ನೀವು ಮಾತಾಡಿದ್ ಕೇಳಿ ನಿಮಗೂ ಮನಸ್ಸಿದೆ ಅಂತ ಗೊತ್ತಾಯ್ತು. ಮಾತು ಕೇಳಿ ಏನೋ ನೆನಪಾಯ್ತು. ನಾನು ಹೊರಡಬೇಕು. ಅವ್ರಿಗೆ 2 ಮಕ್ಳಿದ್ದಾರೆ, ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ. ಇವ್ರಿಗೊಂದು ಮನೆ ಮಾಡಿಟ್ಟು ದುಡ್ಡು ಕೊಡ್ತಾರೆ, ಇಲ್ಲಿ ಸದಾ ಬಂದು ನೋಡ್ಕೊಂಡು ಹೋಗ್ತಾರೆ. ಎಷ್ಟು ಮುದ್ದ ಕಾಣ್ತಾ ಇದೆಯಾ ನೀನು. ಅಭಿ ಹೇಳಿ ಮಾಡಿಸಿದ ಜೋಡಿ. ಇಲ್ಲಿ ನೋಡಿ, ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ. ಈ ಫೋಟೋ ಎಲ್ಲ ನೋಡ್ತಾ ಇದ್ರೆ ಇದೆಲ್ಲ ನಿಜಾನ ಅನ್ಸತ್ತೆ. ಮದುವೆ ಬಂದಿದ್ದು ಗೊತ್ತಾಗ್ಲಿಲ್ಲ, ಮುಗದೆ ಹೋಯ್ತಲ್ವಾ? ಹ್ಞೂ ಅಮ್ಮ, ನಿಮ್ಗೂ ಮಾವನ್ಗೂ ಮದುವೆ ಓಡಾಟ ಅಂತಾನೆ ಆಗೋಯ್ತು. ಅದಕ್ಕೆ ದೀಪಿಕಾ ಅಭಿ ಹನಿಮೂನ್ ಮುಗಿಸ್ಕೊಂಡು ಬಂದಾದ್ಮೇಲೆ ನೀವಿಬ್ರು 1-2 ದಿನ ಅಂತ ಆಯಾಗಿ ಸುತ್ತಾಡ್ಕೊಂಡು ಬನ್ನಿ. ನಿಮ್ಮ ಮನ್ಸಿಗೂ ಹಾಯ್ ಅನ್ಸುತ್ತೆ. ಇಲ್ಲಿದ್ರು ಮನ್ಸ್ಗೆ ಹಾಯ್ ಅಂತಾನೆ ಅನ್ಸತ್ತಲ್ಲ ಪೂರ್ಣಿ. ಅಮ್ಮ, ನಿಮಗೆ ಗೊತ್ತಾಗಲ್ಲ, ನಿಮ್ಮಿಬ್ರಿಗೆ ಅಂತ ಸ್ವಲ್ಪ ಟೈಮ್ ಬೇಡವಾ? ನೀವು ಹೋಗಿ ಬನ್ನಿ, ನಾನು ಹೇಳ್ತೀನಿ. ಔಷಧಿ ತಗೊಂಡ್ಯಾ ನೀನು? ಇಲ್ಲ, ಈಗ ತಗೋಬೇಕು. ಮಾಡೋ ಕೆಲಸ ಮಾಡೋದು ಬಿಟ್ಟು ಊರೆಲ್ಲ ಮಾತಾಡ್ತೀಯ ನೀವು. ತಗೋ ಪೂರ್ಣಿ, ಕುಡಿ. ಅಮ್ಮ, ಇಲ್ಲಿ ನೋಡಿ, ಸೀರೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳಲ್ವಾ? ಅವ್ಳ ಸ್ಮೈಲೇ ಚಂದ. ಹೌದು, ಬಂಗಾರ ಅವಳು.
ಮಾವನ ಇದ್ದಾರೆ. ಹಾ, ತಾತ ಅಲ್ಲೂ ಏನೋ ಪಂಚಾಯಿತಿ ಮಾಡ್ತಿದ್ದಾರೆ ಅನ್ಸುತ್ತೆ ನೋಡಿ. ಪಾಪ, ಯಾಕೆ ಹಾಗೆ ಹೇಳ್ತೀಯ ಪೂರ್ಣಿ? ತಮಾಷೆ ಮಾಡ್ದೆ ಅಮ್ಮ. ತಾತ ಇದ್ರೇನೆ ಇಂಥ ಕಾರ್ಯಕ್ರಮಕ್ಕೆ ಒಂದು ಕಳೆ. ಅವ್ರ ಪುರೋಹಿತರಿಗೂ ಒಂದು ಹೆಸರಿಟ್ಟಿದ್ರಲ್ವ. ಸಮರ್, ಎಣ್ಣೆ ಖಾಲಿ ಆಗಿದೆ ಕಣೋ, ಹಾಗೆ ಮನೆಗೆ ಸ್ವಲ್ಪ ಪ್ರಾವಿಷನ್ಸ್ ತರಬೇಕು. ಹೌದಾ? 2,000 ಕೊಟ್ಟಿದ್ನಲ್ಲ ಬಸ್ಸು, ತರಲಿಲ್ವಾ? ಅದು ಅದು ಈಗ ನೀನು ಹಾಕೊಂಡಿದ್ಯಲ್ಲ ಶರ್ಟು, ಇದು ಎಣ್ಣೆ ಅಕ್ಕಿ ದುಡ್ಡಿಂದು. ಆಮೇಲೆ ಆ ಬ್ರೌನ್ ಶರ್ಟ್ ಇದೆಯಲ್ಲ, ಅದು ಬೇಳೆ ಮತ್ತು ತರಕಾರಿದು. ಮತ್ತು ಆ ಬ್ಲೂ ಶರ್ಟು. ಹಾಂ, ಗೊತ್ತಾಯ್ತು. ನಾನು ಮನೆ ಖರ್ಚಿಗೆ ಅಂತ ಕೊಟ್ಟಿರೋ ದುಡ್ಡನ್ನೆಲ್ಲ ನನಗೆ ಖರ್ಚು ಮಾಡಿದ್ಯಾ? ಸರಿ, ಈಗ ಮನೆ ಖರ್ಚಿಗೆ ಏನು ಮಾಡೋದು? ನನ್ನ ಅಡ್ವಾನ್ಸ್ ದುಡ್ಡು ಇರಬೇಕಲ್ಲ. ಅದು ನೆನ್ನೆ ಸಿನಿಮಾ ನೋಡಿದ್ದು, ನಿಮ್ಮ ಸೆಲ್ವಾರು. ಹಾಂ, ಗೊತ್ತಾಯ್ತು. ಅಡ್ವಾನ್ಸ್ ದುಡ್ಡು ಅಂತ ತಂದಿದ್ದನ್ನ ನನಗೆ ಖರ್ಚು ಮಾಡಿದ್ರಾ? ಈಗ ಮನೆ ಖರ್ಚಿಗೆ ಏನು ಮಾಡೋದು? ಏನಾದರೂ ಪಂಚಾಯಿತಿ ಮಾಡಬೇಕಾಗಿತ್ತ? ಬೇಡ ತಾತ. ಬಸ್ಸು, ನಿಜ ಹೇಳಬೇಕು ಅಂತಂದರೆ ಖರ್ಚು ಮಾಡಿದ್ದು ಅಡ್ವಾನ್ಸ್ ದುಡ್ಡಲ್ಲ, ಅದೊಂದು ತಾತನೇ ಸಾಲ ಕೊಟ್ಟಿದ್ದು. ಹಾಂ, ತಾತನಾ? ಸಾಲ ಮಾಡಿ ಶೋಕಿ ಮಾಡೋದು ತಪ್ಪು, ಆದರೆ ಸಾಲ ಮಾಡಿ ಪ್ರೀತಿ ಮಾಡೋದು ತಪ್ಪಲ್ಲ. ಹಾಗಾಗಿ ನಾನು ಕೊಟ್ಟ ಸಾಲಕ್ಕೆ ಬಡ್ಡಿ ಮನ್ನಾ ಮಾಡಿದ್ದೇನೆ ಎಂದು ಈ ಮೂಲಕ ಘೋಷಿಸುತ್ತೇನೆ. ಡನ್ 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 ಡನ್. ಹಾಗೇನೆ ಮನೆ ಖರ್ಚಿಗೆ ಅಂತ ಸಾಲ ಕೊಡ್ತೇನೆ, ಆದರೆ ಈ ಸಾಲಕ್ಕೆ ಬಡ್ಡಿ ಕೊಡಲೇಬೇಕು. ಆಯಿತು ತಾತ, ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್, ಏನಾಯ್ತು ನಮ್ಮ ಪೂರ್ಣಿಗೆ? ಯಾಕಿಷ್ಟು ಒದ್ದಾಡ್ತಾ ಇದ್ದಾಳೆ? ಅವಳು ಒದ್ದಾಡೋದು ನೋಡೋಕ್ಕಾಗ್ತಿಲ್ಲ. ದಯವಿಟ್ಟು ಏನಾದರೂ ಮಾಡಿ ಡಾಕ್ಟರ್. ಸರ್, ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿರೋ ಹಾಗಿದೆ. ದಯವಿಟ್ಟು ನಂಗೆ ಸ್ವಲ್ಪ ಟೈಮ್ ಕೊಡಿ. ಇವಾಗಲೇ ನಾನು ಅವ್ರಿಗೆ ಪೇನ್ ಕಿಲ್ಲರ್ ಕೊಡೋಕ್ಕಾಗಲ್ಲ, ಯಾಕಂದರೆ ಮೊದಲು ಅವ್ರು ಏನು ತಿಂದಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಫುಡ್ ಪಾಯ್ಸನ್ ಆಗಿರ್ಬೋದು, ಆದರೆ ಇಷ್ಟು ನಳ್ತಾ ಇರೋದು ನೋಡಿದ್ರೆ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಮಾಮೂಲಿ ಮನೇಲಿ ಮಾಡಿರೋ ತಿಂಡಿನೇ ತಿಂದಿದ್ದಾಳೆ, ಫುಡ್ ಪಾಯ್ಸನ್ ಹೇಗಾಗುತ್ತೆ? ತಿಂಡಿ ಏನು ತಿಂದರು? ತಿಂಡಿ ಆದಮೇಲೆ ಮತ್ತೇನಾದರೂ ತಿಂದ್ರಾ? ತಿಂಡಿ ಇಡ್ಲಿ ತಿಂದ್ಲು, ಆಮೇಲೆ ನಾನೇ ಜ್ಯೂಸ್ ಮಾಡಿಕೊಟ್ಟೆ ಕುಡಿದ್ಲು. ಬೇರೆ ಏನಾದರೂ ಹೇಳಿದ್ರಾ? ವಾಮಿಟಿಂಗ್ ಸೆನ್ಸೇಷನ್ ಅಂತ ಏನಾದರೂ? ಏನೂ ಇಲ್ಲ, ಬೆಳಗಿಂದ ಆರಾಮಾಗೇ ಇದ್ಲು. ಓಕೆ, ಏನು ಜ್ಯೂಸ್ ಕುಡಿದ್ರು? ಮೂಸಂಬಿ ಜ್ಯೂಸ್ ಕುಡಿದ್ಲು, ಆಮೇಲೆ ಔಷಧಿ ಕುಡಿದ್ಲು. ಔಷಧಿ ಕುಡಿದು 5 ನಿಮಿಷಕ್ಕೆ ಈಗ ಹೊಟ್ಟೆ ಹಿಡ್ಕೊಂಡು ಕಿರ್ಚಕ್ಕೆ ಶುರು ಮಾಡಿದ್ಲು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.